ಗುಡ್ ಮಾರ್ನಿಂಗ್ ಆಲ್. ನಾನಿವತ್ತು ನನ್ನ ಮಗಳದು ಸ್ಯಾಟರ್ಡೆ ಮಾರ್ನಿಂಗ್ ರುಟೀನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕೂಲಿಗೆ ಸ್ಯಾಟರ್ಡೆ ಸಂಡೇ ರಜೆ ಇದ್ದಿದ್ದರಿಂದ ಅಣ್ಣ ಮನೇಲೇ ಇದ್ದ. ಹಾಗಾಗಿ ಅವಳಿಗೆ ಫುಲ್ ಖುಷಿ ಆಗಿತ್ತು. ಇಲ್ಲ ಅಂದರೆ ಎದ್ಬಿಟ್ಟು ನನ್ನ ಹಿಂದೆಯೇ ಬಂದು ಹತ್ಕೊಂಡು ಓಡಾಡ್ತಾ ಇರ್ತಿದ್ಳು. ಇವತ್ತು ಅಣ್ಣ ಪಕ್ಕದಲ್ಲಿ ಮಲಗಿದ್ರಿಂದ ಅವನ ಜೊತೆಗೆ ಎತ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡಿದ್ಲು. ನಾನು ಸ್ಯಾಟರ್ಡೆ ಎಲ್ಲ ಬಿಡು, ಇನ್ನೇನು ನಿಧಾನಕ್ಕೆ ತಿಂಡಿ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಲೇಟಾಗೇ ಎದ್ದೆ. 7:15 ಆಗಿತ್ತು ಏಳುವಾಗ. ಎದ್ದು ನಾನು ಸ್ವಲ್ಪ ಕಿಚನಲ್ಲಿ ಪಾತ್ರೆ ಇತ್ತು, ಪಾತ್ರೆ ತೊಳ್ಕೊಂಡು ಇವತ್ತು ಬಟಾಣಿ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಣ್ಣ ತಂಗಿ ಇಬ್ಬರು ಆಟ ಆಡಿಕೊಂಡು ಚೆನ್ನಾಗಿ ಇದ್ದರು. ಅದನ್ನ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ತರಲೆ ಮಾಡಿದಾಗ ಮಾತ್ರ ನಿಜವಾಗ್ಲೂ ಸಿಟ್ಟು ಬರುತ್ತೆ. ಯಪ್ಪ, ಈ ಮಕ್ಕಳು ಯಾಕಪ್ಪ ಹಿಂಗೆ ಆಡ್ತಾರೆ, ಎಷ್ಟೋ ಹೊತ್ತಿಗೆ ಯಾವಾಗ ದೊಡ್ಡವರಾಗ್ತಾರೆ ಅಂತ ಫೀಲ್ ಆಗುತ್ತೆ. ಆದರೆ ಈ ಥರ ಆರಾಮಲ್ಲಿ ಆಟ ಆಡ್ಕೊಂಡಿದ್ದಾಗ ನಮಗೂ ಒಂಥರ ಮಕ್ಕಳನ್ನ ನೋಡೋಕ್ಕೆ ಖುಷಿಯಾಗುತ್ತೆ. ಇವ್ರು ದೊಡ್ಡ ಆಗೋದೇ ಬೇಡಪ್ಪ, ಹೀಗೆ ಇರಲಿ ಅನ್ನೋ ಥರ ಫೀಲ್ ಆಗುತ್ತೆ. ಆಮೇಲೆ ನಾನು ಅವಳಿಗೆ ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರೆಲ್ಲ ಕುಡಿಸ್ತೀನಿ. ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ದೆ. ಇವಳು ಅಣ್ಣನ ಜೊತೆ ಆರಾಮಲ್ಲಿ ಕೂತ್ಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ ಹೇಳ್ತಾ ಇದ್ಲು. ಅವನಿಗೆ ಹೇಳ್ಕೊಟ್ಟಿದ್ದೀನಿ. ಅವ್ನು ಡೈಲಿ ಮಾರ್ನಿಂಗ್ ಹೇಳೋದ್ರಿಂದ ಅವ್ನು ಮಾಡೋದನ್ನೇ ನೋಡ್ಕೊಂಡು ಇವಳು ಕೂಡ ಟ್ರೈ ಮಾಡ್ತಾ ಇದ್ದಾಳೆ. ಕೈ ಉಜ್ಕೊಂಡು ಕಣ್ಣಿಗೆ ಇಟ್ಕೊತಾಳೆ ಮತ್ತು ಕೈಯೆಲ್ಲ ನೋಡಿಕೊಂಡು ಕಾ ಅಂತ ಹೇಳ್ತಾಳೆ ಅಷ್ಟೇ. ಏನು ಮುಂದೇನು ಹೇಳೋಕ್ಕೆ ಬರಲ್ಲ ಅವಳಿಗೆ. ಹೀಗೆ ಆಟ ಆಡ್ಕೊಂಡಿದ್ರು. ಆಮೇಲೆ ಬಾಡಿ ಪಾರ್ಟ್ಸ್ ಹೇಳ್ತೀಯಾ ಅಂತ ಕೇಳಿದೆ. ಓಕೆ ಹೇಳ್ತೀನಿ ಅಂತ ಅಂತ ಅಂತಾಳೆ. ಹೇರ್ಸ್ ಎಲ್ಲ ಕೇಳಿದ್ರೆ ಕರೆಕ್ಟಾಗಿ ಹೇಳ್ತಾಳೆ. ಟೀತ್ ಮತ್ತು ಟಂಗ್ ತೋರಿಸ್ತಾ ಇದ್ದಾಳೆ. ಓಕೆ, ಹಾಗೆ ಇಯರ್ ಎಲ್ಲಿ ಕೇಳಿದ್ರೆ ಹೇಳ್ತಾಳೆ. ಫಸ್ಟ್ ಕೂದಲು ತೋರಿಸಿದ್ಲು, ಆಮೇಲೆ ಇಯರ್ ತೋರಿಸ್ತಾ ಇದ್ದಾಳೆ. ಫಿಂಗರ್ಸ್, ನೆಕ್, ಈ ಥರ ಒಂದು 10 ಪಾರ್ಟ್ಸು ಕರೆಕ್ಟಾಗಿ ಹೇಳ್ತಾಳೆ ಅವಳು. ನೀ ಎಲ್ಲಿ ಅಂದರೆ ಎಲ್ಬೋ ತೋರಿಸ್ತಾಳೆ. ಇವಾಗ ಚೀಕ್ಸ್ ಎಲ್ಲಿ ಕೇಳಿದ್ರೆ ಅವ್ರ ಅಣ್ಣಂಗೆ ಚಬ್ಬಿ ಚೀಕ್ಸ್ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾ ಇದ್ದಾಳೆ. ಎಷ್ಟು ಬೇಗ ಇದೆಲ್ಲ ಕಲ್ತ್ಕೊಂಡಿದ್ದಾಳೆ ಅಂತ ಅನಿಸುತ್ತೆ. ಅವಳಿಗೆ ಇವಾಗಿನ 1 ಇಯರ್ 1 ಮಂತ್ ಆಯಿತು ಅಷ್ಟೇ. ಈ ಥರ ಎಲ್ಲ ಆಟ ಆಡೋದು ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಮಕ್ಕಳನ್ನ ನೋಡ್ತಾ ಇರುವಾಗ. ಎದ್ದ ತಕ್ಷಣ ಸ್ವಲ್ಪ ಹಾಗೆ ಮನೆ ಎದುರುಗಡೆ ಕರ್ಕೊಂಡು ಹೋಗ್ತೀನಿ. ಪೋರ್ಟಿಕೋದಲ್ಲಿ ನಿಲ್ಲಿಸ್ಕೊತೀನಿ. ಅವಳಿಗೂ ಕೂಡ ಹೊರಗಡೆ ವಾತಾವರಣನೆಲ್ಲ ನೋಡೋದ್ರಿಂದ ಒಂಥರ ಮೈಂಡು ಫ್ರೆಶ್ ಆಗುತ್ತೆ, ರಿಲ್ಯಾಕ್ಸ್ ಆಗ್ತಾಳೆ. ಹೊರಗಡೆ ಹಕ್ಕಿಗಳೆಲ್ಲ ಬಂದಿರುತ್ತೆ, ಅದನ್ನೆಲ್ಲ ನೋಡ್ತಾಳೆ. ಮತ್ತಲ್ಲಿ ಕೌ ಇರುತ್ತೆ, ಯಾವಾಗಲೂ ತಗೊಂಬಂದು ಹಸು ಕಟ್ಟಿರ್ತಾರೆ. ಅದನ್ನ ನೋಡಿ ಕೌ ಅಂತ ಹೇಳಿ ಅದು ಹೆಂಗೆ ಕೂಗುತ್ತೆ ಅಂತೆಲ್ಲ ಇಮಿಟೇಟ್ ಮಾಡ್ತಾ ಇರ್ತಾಳೆ. ಆ ಥರ ಎಲ್ಲ ಚೆನ್ನಾಗಿ ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡೋಗಿ ತೋರಿಸ್ದೆ. ಆಮೇಲೆ ಕಿಟಕಿ ಹತ್ರ ನಿಲ್ಲಿಸಿದ್ದೀನಿ, ಬಿಸಿನೀರು ತೊಗೊಂಬಂದು ಕುಡಿಸೋಣ ಅಂತ ಹೇಳಿಬಿಟ್ಟು. ಹಿಂದೆ ಮನೇಲಿ ನಾಯಿ ಇದೆ, ಅದನ್ನು ಡೈಲಿ ಕಿಟಕಿಯಿಂದ ನೋಡಿಕೊಂಡು ಬೌ ಅಂತ ಎಲ್ಲ ಹೇಳ್ತಾ ನೀರನ್ನ ಆರಾಮಾಗಿ ಕುಡಿತಾಳೆ. ಇಲ್ಲ ಅಂತ ಹೇಳಿದ್ರೆ ಬಿಸಿನೀರು ಕುಡಿಯೋಕ್ಕೂ ತುಂಬ ತರಲೆ ಮಾಡ್ತಾಳೆ. ಈ ಥರ ನಮ್ಮನೆ ಹತ್ರ ಸುತ್ತಮುತ್ತ ನಾಯಿ, ಹಸು, ಹಕ್ಕಿ ಎಲ್ಲ ಕಾಣಿಸೋದ್ರಿಂದ ಅವಳಿಗೂ ಒಂಥರ ಹಳ್ಳಿಲಿರೋ ಥರ ಫೀಲ್ ಆಗುತ್ತೆ, ಖುಷಿ ಪಡ್ತಾಳೆ ಅದನ್ನೆಲ್ಲ ನೋಡಿ. ಆ ಥರ ತೋರಿಸ್ಕೊಂಡೆ ಅವ್ರಿಗೆ ದಿನ ಊಟ ತಿನ್ನಿಸ್ಬೇಕು. ಇಲ್ಲ ಅಂದರೆ ಊಟ ತಿನ್ನಿಸೋದು ಕಷ್ಟ, ನಮಗೆ ನೀರು ಕುಡಿಸೋದು ಕಷ್ಟ. ಅಷ್ಟೊಂದು ಟಾರ್ಚರ್ ಕೊಡ್ತಾರೆ ಮನೇಲಿ ಮಕ್ಕಳು. ಎಲ್ರಿಗೂ ಗೊತ್ತಲ್ವ, ಎಲ್ಲರ ಮನೆ ಮಕ್ಕಳೂ ಹಾಗೆ. ಸುಮ್ಮನೆ ಮನೆ ಒಳಗೆ ಬಿಟ್ಕೊಂಡು ಒಂದೇ ಕಡೆ ಕೂತ್ಕೊಂಡು ಊಟ ಮಾಡಿ ತಿಂಡಿ ತಿನ್ನಿ ಅಂತ ಹೇಳಿದ್ರೆ ಅವರಿಗೂ ಕೂಡ ಬೋರ್ ಆಗುತ್ತೆ. ಈ ಥರ ಹೊರಗಡೆ ಎಲ್ಲ ತೋರಿಸ್ಕೊಂಡು ತಿನ್ನಿಸೋದ್ರಿಂದ ಅವ್ರಿಗೂ ಕುಡ್ದಿದ್ದೇ ಗೊತ್ತಾಗೋದಿಲ್ಲ. ಕಿಚನಿಗೆ ಬಂದ್ಕೊಂಡು ಅಲ್ಲಿ ನೋಡಿ ಹೆಂಗೆ ಹತ್ತುತ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ನಾನಂತೂ 1 ನಿಮಿಷ ನೋಡಿಲ್ಲ ಅಂದರೆ ಸಾಕು, ಅದ್ರ ಮೇಲೆಲ್ಲ ಕಾಲಿಟ್ಟು ಫುಲ್ ಮೇಲೆವರೆಗೂ ಹತ್ಕೊತಾಳೆ. ಹತ್ಬಿಟ್ಟು ಆಮೇಲೆ ಇಳಿಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಜೋರಾಗಿ ಕೂಗ್ತಾ ಅಳ್ತಾನೇ ಇರ್ತಾಳೆ. 1 ನಿಮಿಷ ಕೂಡ ಈ ಮಕ್ಕಳನ್ನ ನೋಡದೆ ಇರೋಕ್ಕೆ ಆಗೋದಿಲ್ಲ. ಎಷ್ಟು ತರಲೆ ಮಾಡ್ತಾರಲ್ವ ಅಂತ ಅನಿಸಿ ಬೇಜಾರಾಗುತ್ತೆ ಒಂದೊಂದು ಸರಿ. ಆದರೆ ಏನು ಮಾಡೋದು, ನೋಡ್ಕೊಳ್ಲೇಬೇಕಲ್ವ. ಹಾಲು ಕುಡಿಸೋಣ ಅಂತ ಹೇಳಿಬಿಟ್ಟು ಮತ್ತೆ ಹೊರಗೆ ಕರ್ಕೊಬಂದೆ. ತಿಂಡಿ ಕೊಡೋದು ಸ್ವಲ್ಪ ಲೇಟ್ ಆಗುತ್ತೆ, ಹಾಗಾಗಿ ಫಸ್ಟು ಬಿಸಿನೀರು ಕೊಡ್ತೀನಿ ಮತ್ತು ಸ್ವಲ್ಪ ಹಾಲು ಕೊಡ್ತೀನಿ. ಮತ್ತು ಒಳಗೆ ಕೂತ್ಕೊಂಡು ಹಾಲು ಕುಡಿ ಅಂದರೆ ಅದಕ್ಕೂ ರೆಡಿ ಇಲ್ಲ. ಅವಳಿಗೆ ಅಭ್ಯಾಸ ಆಗಿದೆ ಹೊರಗಡೆ ಬಂದು ಕುಡಿದು, ಹಾಗಾಗಿ ಹೊರಗಡೆನೇ ಹೋಗೋಣ ಅಂತ ಓಡಿ ಬರ್ತಾಳೆ. ಹಾಗೆ ಆಟ ಆಡಿಸ್ಕೊಂಡು ಅಲ್ಲೂ ಕೂಡ ಒಂದು ಸ್ವಲ್ಪ ಹಾಲು ಕುಡಿಸ್ದೆ. ಸೂಪರಾಗಿದೆ ಅಂತ ಕೈ ತೋರಿಸ್ತಾ ಇದ್ದಾಳೆ. ಎಮ್ಮಿ ಅಂತ ತಲೆಯೆಲ್ಲ ಅಲ್ಲಾಡಿಸ್ತಾ ಇದ್ದಾಳೆ. ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಏನು ಹೇಳ್ಕೊಡೋದೇ ಬೇಡ, ನಾವೇನು ಮಾಡ್ತೀವಿ ಅದನ್ನೇ ನೋಡಿಕೊಂಡು ಬೇಗ ಕಲ್ತ್ಕೊಂಡಿದ್ದಾಳೆ. ತುಂಬ ಫಾಸ್ಟ್ ಇದ್ದಾಳೆ ಅಂತ ನಮಗಂತೂ ಒಂಥರ ಖುಷಿ ಆಗುತ್ತೆ. ಒಂದೊಂದು ಸರಿ ಯಾಕಾದರೂ ಇಷ್ಟೊಂದು ಫಾಸ್ಟ್ ಇದ್ದಾಳೆ, ಬರೀ ತರಲೆನೇ ಮಾಡ್ತಾಳಲ್ಲ ಅಂತ ಹೇಳಿ ಬೇಜಾರು ಕೂಡ ಆಗುತ್ತೆ. ಅಣ್ಣ ತಂಗಿ ಅವನು ಅಲ್ಲೇ ಬಂದು ತರಲೆ ಮಾಡ್ತಾಯಿದ್ದ. ಇಬ್ಬರು ಸೇರ್ಕೊಂಡು ಆಟ ಆಡ್ಕೊಂಡು ಹೆಂಗೋ ಹಾಲು ಕುಡ್ದಾಯಿತು. ಅವನು ಮತ್ತೆ ಒಳಗೆ ಬಂದು ಇವಾಗ ಬ್ರಷ್ ಮಾಡ್ತಾಯಿದ್ದಾನೆ. ಸ್ಯಾಟರ್ಡೇ ಆಗಿದ್ದರಿಂದ
ಲೇಟ್ ಆಯಿತು. ಮತ್ತು ಅವನೇ ಸಿಂಕಲ್ಲೇ ನಿಂತ್ಕೊಂಡು ಬ್ರಷ್ ಮಾಡ್ಕೊತಿದ್ದಾನೆ. ಬಾತ್ರೂಮಿಗೆ ಹೋಗಂದರೆ ಅದು ರೆಡಿ ಇಲ್ಲ ಹೋಗೋಕ್ಕೆ. ಏನೋ ಮಾಡಲಿ ಬಿಡು ಅಂತ ಸುಮ್ಮನಾದೆ. ಆಮೇಲೆ ಇವತ್ತು ಪೂಜೆನೂ ನಾನೇ ಮಾಡ್ತೀನಿ ಅಂತ ಹೇಳಿ ಹೂವೆಲ್ಲ ಕುಯ್ಕೊಂಬಂದು ಇಟ್ಟಿದ್ದ. ಅವನೇ ಇವತ್ತು ನೀರು ತಗೊಂಡು ಕುಡ್ಕೊಂಡ. ಫಸ್ಟು ನೀರು ಅವನಿಗೂ ಕೂಡ ಒಂದು ಗ್ಲಾಸಲ್ಲಿ ಹಾಕಿಟ್ಟಿದ್ದೆ. ನೀರು ಕುಡ್ದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಕಾಫಿನೂ ಕುಡಿತೀನಿ ಅಂದ. ಅದಕ್ಕೆ ಕಾಫಿನೂ ಹಾಕಿಟ್ಟೆ. ಇವಳು ನನಗೆ ಅಡುಗೆ ಮಾಡಮ್ಮ ಅಂತ ಹೇಳಿಬಿಟ್ಟು ಮಿಕ್ಸಿ ಜಾರೆಲ್ಲ ಎತ್ಕೊಂಬಂದು ಕೊಡ್ತಾನೇ ಇರ್ತಾಳೆ. ಒಂದು ಪಾತ್ರೆ ಕೂಡ ಕೆಳಗೆ ಕೈಗೆ ಸಿಗೋಂಗೆ ಇಡೋಂಗೇ ಇಲ್ಲ. ಎಲ್ಲ ಎತ್ಕೊಂಡು ಅದ್ರಲ್ಲಿ ಆಟ ಆಡ್ತಾ ಇರ್ತಾಳೆ. ತಗೊಂಡಿಲ್ಲ ಅಂದರೆ ಎತ್ತು ಕೆಳಗೆ ಹಾಕಿಬಿಡ್ತಾಳೆ. ನನ್ನ ಮಗಂದು ಪೂಜೆ ಆಗ್ತಾ ಇತ್ತು. ಸೊ ಇವತ್ತು ನನಗೆ ಪೂಜೆ ಮಾಡೋ ಕೆಲಸ ಒಂದು ಕಡಿಮೆ ಆಯಿತು ಅಂತ ಹೇಳಿ ಅಂದ್ಕೊಂಡೆ. ಇನ್ನು ಸ್ನಾನ ಎಲ್ಲ ಮಾಡಿಬಿಟ್ಟು ನಾನು ಒಂದು ಸರಿ ಕೈ ಮುಕ್ಕೊಂಡ್ರೆ ಆಗೋಗುತ್ತಲ್ವ. ಅವನು ಗುರುಬ್ರಹ್ಮ ಹೇಳ್ತಾ ಇದ್ದ. ಅದು ಒಂದು ಬರುತ್ತೆ ಮಂತ್ರ ಕರೆಕ್ಟಾಗಿ ಹೇಳ್ತಾನೆ. ಅಷ್ಟೊತ್ತಿಗೆ ನಾನು ಟಿಫನ್ಗೆ ರೆಡಿ ಮಾಡಿಕೊಂಡೆ. ಇವತ್ತು ಬಟಾಣಿ ಮಾತು ಮಾಡಿದ್ದೆ. ಮಗಳಿಗೂ ಕೂಡ ಅದನ್ನೇ ತಿನ್ಸೋಣ ಅಂದ್ಕೊಂಡು ಅವಳಿಗೆ ಸರಿ ಏನೂ ಮಾಡೋಕ್ಕೆ ಹೋಗಿಲ್ಲ. ಮತ್ತು ನೆನ್ನೆದು ಸ್ವಲ್ಪ ಹಿಟ್ಟಿತ್ತು, ಹಾಗಾಗಿ ಅದಕ್ಕೂ ಕೂಡ ಮಗ ಪಡ್ಡು ಕೇಳ್ತಾ ಇದ್ದ. ಅವನಿಗಂತ ಹೇಳಿಬಿಟ್ಟು ಸ್ವಲ್ಪ ಪಡ್ಡೂ ಮಾಡಿಕೊಂಡೆ. ನಾನು ನನ್ನ ಮಗಳು ಎಲ್ಲರೂ ಆರಾಮಾಗಿ ಕೂತ್ಕೊಂಡು ತಿಂಡಿ ತಿಂದ್ವಿ. ತಿಂಡಿ ತಿಂದು 1 ಅವರ್ ಗ್ಯಾಪ್ ಕೊಟ್ಟೆ. ತಕ್ಷಣ ಸ್ನಾನ ಮಾಡಿಸ್ಬಾರ್ದು ಅಂತ ಹೇಳಿಬಿಟ್ಟು ಅಷ್ಟೋ ತನಕ ಅಣ್ಣ ತಂಗಿ ಇಬ್ಬರು ಆರಾಮಾಗಿ ಆಟ ಆಡ್ತಾ ಇದ್ದರು. ಏನೇನೋ ತರಲೆ ಮಾಡ್ತಾ ನಾನು ಅವಳಿಗೆ ಕಡಲೆ ಹಿಟ್ಟು, ಸ್ವಲ್ಪ ಅರಿಶಿನ ಪುಡಿ ಮತ್ತು ಹಾಲು ಕೆನೆ ಹಾಕಿಬಿಟ್ಟು ಸ್ನಾನ ಮಾಡಿಸ್ತೀನಿ. ಅವಳು ತುಂಬ ಡ್ರೈ ಸ್ಕಿನ್ ಅಂತ ಅನ್ನಿಸ್ತಿತ್ತು. ಅದಕ್ಕೋಸ್ಕರ ಹಾಲು ಕೆನೆ ಯೂಸ್ ಮಾಡ್ತಾ ಇದ್ದೀನಿ. ಅರಿಶಿನ ಪುಡಿ ಮನೇಲೇ ಮಾಡಿರೋದು, ಹಾಗಾಗಿ ಸ್ವಲ್ಪ ಯೂಸ್ ಮಾಡ್ತೀನಿ ಅಷ್ಟೇ. ಅದರಿಂದ ಕಲ್ಲರ್ ಬರುತ್ತೆ. ಅಥವಾ ಮೈಯಲ್ಲಿ ಏನಾದರೂ ಅಲರ್ಜಿ ಥರ ಆ ಥರ ಎಲ್ಲ ಇದ್ದರೆ ಆ್ಯಂಟಿಬಯೋಟಿಕ್ ಥರ ವರ್ಕ್ ಆಗುತ್ತಲ್ವ, ಅದಕ್ಕೋಸ್ಕರ ಯೂಸ್ ಮಾಡ್ತೀನಿ. ಅವಳಿಗೂ ಕೂಡ ಅದು ಸೆಟ್ ಆಗಿದೆ. ಚಿಕ್ಕಲ್ಲಿಂದನೂ ಅದೇ ಥರನೇ ಹಾಕೋದು ನಾನು. ಆಮೇಲೆ ಸ್ವಲ್ಪ ಸೋಪ್ ಹಾಕ್ಬಿಟ್ಟು ಸ್ನಾನ ಮಾಡ್ತೀವಿ ಅಷ್ಟೇ. ಈಗ ಆರಾಮಲ್ಲಿ ನಿಂತ್ಕೊಂಡು ಸ್ನಾನ ಮಾಡ್ತಾಳೆ. ಕೈ ಕೊಡು, ಒಂದು ಕಾಲು ಕೊಡು ಆ ಥರ ಎಲ್ಲ ಹೇಳಿದ್ರೆ ನೀಟಾಗಿ ಕೊಡ್ತಾಳೆ. ಕತ್ತೆತ್ತು ಅಂತ ಹೇಳಿದ್ರು ಅಷ್ಟೇ ಎತ್ತುತ್ತಾಳೆ. ನೀರಂದರೆ ತುಂಬ ಇಷ್ಟ. ನೀರಲ್ಲೇ ಕೂತ್ಕೊಂಡು ಆಟಾಡ್ತಾನೇ ಇರ್ತಾಳೆ. ಯಾವಾಗಲೂ ಹೊರಗಡೆ ಬರೋಕ್ಕೆ ಕೇಳೋದಿಲ್ಲ. ಹುಟ್ಟಿದಾಗಲಿಂದ ಇವತ್ತಿನವರೆಗೂ ಸ್ನಾನಕ್ಕೆ ಮಾತ್ರ ಒಂದಿನವೂ ಹತ್ತಿಲ್ಲ. ಅದೊಂದು ಮಾತ್ರ ಖುಷಿ ಆಗುತ್ತೆ. ಕೆಲವು ಮಕ್ಕಳು ತುಂಬ ಹಠ ಮಾಡ್ತಾರಲ್ವ. ನನ್ನ ಮಗ ಅಂತೂ ಹಠ ಮಾಡ್ತಿದ್ದ ಒಂದೊಂದು ದಿನ ತಲೆಗೆ ನೀರು ಹಾಕುವಾಗೆಲ್ಲ. ಬಟ್ ಇವಳು ಮಾತ್ರ ಯಾವತ್ತೂ ಹಠ ಮಾಡಿಲ್ಲ. ಇವಳಿಗೆ ಸ್ನಾನ ಅಂದರೆ ತುಂಬಾ ಇಷ್ಟ. ಆರಾಮಾಗಿ ಸ್ನಾನ ಮಾಡ್ಕೊತಾಳೆ. ನನಗೇನು ಅನಿಸೋದಿಲ್ಲ. ನಮ್ಮಮ್ಮ ಎಲ್ಲ ಕಾಲ ಮೇಲೆ ಹಾಕ್ಕೊಂಡು ಊರಲ್ಲಿ ಸ್ನಾನ ಮಾಡಿಸ್ತಿದ್ರು ನೀಟಾಗಿ. ಈಗೇನು 1 ವರ್ಷ ಕಂಪ್ಲೀಟ್ ಆಯ್ತಲ್ಲ, ನಾನಂತೂ ಈ ಥರ ಟಬ್ಬಲ್ಲಿ ಕೂರಿಸ್ಕೊಂಡು ಸ್ನಾನ ಮಾಡಿಸ್ತೀನಿ. ನೀರು ಆಟಾಡೋಕ್ಕೆ ಎದ್ದೆದ್ದು ಓಡೋಗ್ತಾ ಇದ್ದಾಳೆ. ನಾನು ಎತ್ಕೊಂಬಂದು ಕೂರಿಸೋದೇ ಕೆಲಸ, ಅವಳಿಗೆ ಎದ್ದು ನೀರು ಬಕೆಟಿಗೆ ಹೋಗೋದೇ ಕೆಲಸ ಆಗೋಗಿದೆ. ಇದೇ ಥರ ಮಾಡ್ಕೊಂಡು ಹೆಂಗೆಂಗೋ ಸ್ನಾನ ಮಾಡ್ಕೊಂಡು ಬಂದ್ವಿ. ಇನ್ನು ಅವಳು ಮಲಗಿದ ಮೇಲೆ ನನಗೂ ಕೂಡ ನೆಲ ಒರೆಸಿಲ್ಲ. ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನಿಗೆ ಹಾಕಬೇಕು. ಅವಳ ಬಟ್ಟೆಗಳನ್ನೂ ಕೂಡ ತೊಳ್ಕೊಬೇಕು ಸ್ವಲ್ಪ. ಮತ್ತು ಮಧ್ಯಾಹ್ನಕ್ಕೆ ಸ್ವಲ್ಪ ಅಡುಗೆನೂ ಆಗಬೇಕಾಗಿತ್ತು. ಅದಕ್ಕೆ ಬೇಗ ಸ್ನಾನ ಮಾಡಿಸ್ದೆ. ಸ್ನಾನ ಮಾಡಿಸ್ಬಿಟ್ಟು ಅವಳಿಗೆ ಲೋಷನ್ ಎಲ್ಲ ಹಚ್ಚಿ ಕಪ್ ಹಾಕಿ ರೆಡಿ ಮಾಡಿದೆ. ಅವಳಿಗೆ ಇನ್ನೂ ನಿದ್ದೆನೇ ಬರ್ತಾ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ಆಟಾಡು ಅಂತ ಬಿಟ್ಟಿದ್ದೆ. ಆಟಾಡ್ತಾ ಇದ್ಳು. ಆಮೇಲೆ ಮಲ್ಕೊಂಡ್ಳು. ಆವಾಗ ಟೈಮು ಆಲ್ರೆಡಿ 12:30 1 ಆಗ್ತಾ ಬಂದಿತ್ತು. ಅವಳನ್ನ ಮಲಗಿಸ್ದೆ. ಆರಾಮಾಗಿ ಮಲಗಿದ್ಲು. ಆಮೇಲೆ ನಾನು ನೆಲ ಒರೆಸ್ಕೊಳ್ಳೋಣ ಅಂತ ಹೇಳಿ ಬೇಗ ನೆಲ ಒರೆಸ್ಕೊಳ್ತಾ ಇದ್ದೆ. ಜಾಸ್ತಿ ಹೊತ್ತು ಮಲಗೋದಿಲ್ಲ ಅವಳು ಮಲಗಿದ ತಕ್ಷಣ ನನಗೆ ಒಂಥರ ಟಾಸ್ಕ್ ಅಂತ ಅನಿಸ್ಬಿಡುತ್ತೆ. 1 ಅವರ್ ಟೈಮಲ್ಲಿ ಬೇಗ ನೆಲ ಒರೆಸ್ಕೊಬೇಕು. ಬಟ್ಟೆ ಇದ್ದರೆ ವಾಶ್ ಮಾಡ್ಕೊಬೇಕು. ಅಂದರೆ ಅವ್ನ ಸ್ಕೂಲ್ ಬ್ಯಾಗಿಗೆ ಕೊಡ್ತೀನಲ್ವ ಕರ್ಚಿಪ್ಪು, ಅದನ್ನು ಮತ್ತು ಅವ್ನ ಸಾಕ್ಸ್ಗಳನ್ನ, ಮತ್ತು ಇವಳಿಗೆ ಕಾಟನ್ ಡೈಪರ್ ಯೂಸ್ ಮಾಡೋದ್ರಿಂದ ಇವಳು ಡೈಪರ್ಗಳು, ಪ್ಯಾಂಟ್ಗಳು ಆ ಥರದ್ದೆಲ್ಲ ನಾನು ಕೈಯಲ್ಲೇ ವಾಶ್ ಮಾಡಿ ಹಾಕ್ತೀನಿ. ಇನ್ನು ನಮ್ಮ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷನ್ಗೆ ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಬಟ್ಟೆಗಳು ತೊಳೆದಾಕಿ ಬಾತ್ರೂಮೆಲ್ಲ ಉಜ್ಜಿ, ತುಂಬ ಟೈಮ್ ಇದ್ದರೆ ಸ್ನಾನ ಮಾಡ್ಕೊಂಡು ಬರ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಾನು ಸ್ನಾನಕ್ಕೆ ಹೋದಾಗ ಅವಳು ಎದ್ದರೆ ಅಂತ ಭಯ ಆಗುತ್ತೆ. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಬಂದಮೇಲೆ ಅವರಿದ್ದಾಗಲೇ ಅವಳನ್ನ ಬಿಟ್ಬಿಟ್ಟು ಸ್ನಾನ ಮಾಡ್ತೀನಿ. ಎವ್ರಿ ಡೇ ನಮ್ಮ ಮಾರ್ನಿಂಗ್ ರುಟೀನ್ ಇವತ್ತೇ ಥರನೇ ಇರುತ್ತೆ. ಬಟ್ ಸ್ಯಾಟರ್ಡೆ ಆಗಿದ್ದರಿಂದ ಸ್ವಲ್ಪ ಲೇಟ್ ಆಯಿತು. ಎಲ್ಲರೂ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಆಫ್ಟರ್ನೂನ್ ಮತ್ತು ಈವ್ನಿಂಗ್ ರುಟೀನು ಕೂಡ ಶೇರ್ ಮಾಡ್ತೀನಿ. ಬಾಯ್.